ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಒಂದು ನುಗ್ಗೆಕಾಯಿ ಕೋಟ್ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಒಂದು ಸೀಮಂತದ ಬ್ಲೌಸು ಯೂನಿಕ್ಕಾಗಿ ಪ್ಲ್ಯಾನ್ ಮಾಡಿಬಿಟ್ಟು ನಾವು ಹ್ಯಾಂಡ್ ವರ್ಕಲ್ಲಿರೋ ಡಿಸೈನ್ನ ಮಷಿನ್ ವರ್ಕಿಗೆ ಕನ್ವರ್ಟ್ ಮಾಡಿ ಒಂದು 2-3 ಡಿಸೈನ್ ಫೀಚರ್ಸ್ನ ತೊಗೊಂಡ್ಬಿಟ್ಟು ಒಂದು ಸ್ಲೀವ್ಸ್ನ ರೆಡಿ ಮಾಡಿರೋ ಅಂಥದ್ದು ತುಂಬಾ ಕ್ಯೂಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಈ ಥರ ಹೊಸ ಹೊಸ ಡಿಸೈನ್ಗಳನ್ನ ಹಾಕಿದಾಗ ನಮಗೂ ಕೂಡ ಖುಷಿಯಾಗುತ್ತೆ. ಫುಲ್ ವಿಡಿಯೋ ಕಂಪ್ಲೀಟಾಗಿ ನೋಡಿ ಎಂಡ್ವರೆಗೂ ಡಿಸೈನ್ ಯಾವ ಥರ ಬರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ. ಇನ್ನು ಬೆಳಗ್ಗೆನೇ ನಾನು ಕೂಡ ಎದ್ಬಿಟ್ಟು ಸ್ವಲ್ಪ ಲೇಟಾಗಿ ಎದ್ವಿ ಅಂತಲೇ ಹೇಳ್ಬೋದು. ಯಾಕಂದರೆ ನೈಟ್ ಮಲಗೋದು ಕೂಡ ತುಂಬ ಲೇಟ್ ಆಗಿಬಿಡುತ್ತೆ. ನಾನಂತಲ್ಲ, ಎಲ್ಲ ಟೈಲರ್ಸ್ಗಳದ್ದು ಕೂಡ ಇದೇ ಥರನೇ ಇರುತ್ತೆ. ಯಾಕಂದರೆ ಅರ್ಜೆಂಟ್ ಬ್ಲೌಸ್ಗಳಿರುತ್ತೆ, ಇಲ್ಲಾಂದರೆ ಡೇ ಟೈಮ್ ಕಸ್ಟಮರ್ ಇರ್ತಾರೆ, ಮಾಡಲಿಕ್ಕಾಗಲ್ಲ. ಇನ್ನು ಇಲ್ಲಿ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಣಲಿಗೆ ಇಟ್ಕೊಂಡ್ಬಿಟ್ಟು ಒಂದು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಈರುಳ್ಳಿ ಮತ್ತು ಟೊಮೆಟೊನ ಅಂದರೆ ಮೀಡಿಯಮ್ ಸೈಜ್ದು 2 ಈರುಳ್ಳಿನ ತೊಗೊಂಡಿದ್ದೀನಿ. ಫ್ರೈ ಮಾಡ್ಕೊಳ್ಳಿಕ್ಕೆ ಯಾವ ಥರ ಬೇಕೋ ಆ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಒಂದು 1/4 ಭಾಗದಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ನೀವು ತುರ್ಕೊಂಡಾದ್ರೂ ಡೈರೆಕ್ಟಾಗಿ ಹಾಕ್ಕೊಳ್ಬೋದು. ನಾನು ಇಲ್ಲಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಸೈಜ್ದು ಬೆಳ್ಳುಳ್ಳಿನ 2 ತೊಗೊಂಡು ನೀಟಾಗಿ ಬಿಡಿಸ್ಕೊಂಡು ಇಲ್ಲಿ ಫ್ರೈ ಜೊತೆಗೇ ಏನು ಫ್ರೈ ಮಾಡಿ ತೊಗೊಂಡಿದ್ದೀನಲ್ಲ ಅದೇ ಮಸಾಲೆ ಜೊತೆಗೇ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕಾದ್ರೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಆ್ಯಡ್ ಮಾಡಿಕೊಂಡು ಮಿಕ್ಸಿನ ಮಾಡ್ಕೊಬೇಕಾಗುತ್ತೆ. ಒಂದು ಅರ್ಧ ಇಂಚು ಶುಂಠಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ನೀವು ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಮಿಕ್ಸಿ ಮಾಡೋದನ್ನು ಶೂಟ್ ಮಾಡ್ಕೊಂಡಿಲ್ಲ. ನೀವು ಇದನ್ನು ರೆಗ್ಯುಲರಾಗೆ ಮಿಕ್ಸಿ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪನ ಶುಂಠಿ ಮತ್ತು ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಇನ್ನು ಇಲ್ಲಿ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆನ ಒಂದು ವಿಷಲ್ನ ಒಡಿಸ್ಬಿಟ್ಟು ಎತ್ತಿಟ್ಕೊಂಡಿದ್ದೆ. ಸೊ ಅದನ್ನು ಇಲ್ಲಿ ಒಂದು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ವಿಷಲ್ ಹೊಡ್ಸೋದನ್ನು ಕುಕ್ಕರ್ ಕುಗ್ಸೋದನ್ನು ವಿಡಿಯೋ ಮಾಡ್ಕೊಂಡಿಲ್ಲ. ನೀವು ಈ ಥರ ಹಚ್ಚಿಟ್ಕೊಂಡು ನೀಟಾಗಿ ತೊಳ್ಕೊಂಡು ಒಂದು ವಿಷಲ್ನ ಒಡಿಸ್ಕೊಂಡು ಇಟ್ಕೊಬೇಕು. ಸೊ ಅದೇ ತವಕ್ಕೇ ಒಂದು ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಆಲೂಗಡ್ಡೆ ಮತ್ತು ನುಗ್ಗೆಕಾಯಿನ ಈ ಥರ ಒಂದು 2 to 5 ಮಿನಿಟ್ಸ್ ಫ್ರೈ ಮಾಡ್ಕೊಬೇಕಾಗತ್ತೆ. ಅದಾದಮೇಲೆ ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಅದೇ ಬಾಣಲಿಗೆ ಒಂದು 2 ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಸೊ ಒಗ್ಗರಣೆಗೆ ಏನು ಬೇಕೋ ಸಾಸಿವೆ ಕಾಳು, ಜೀರಿಗೆ, ಕರಿಬೇವು, ಈರುಳ್ಳಿ ಇಷ್ಟನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ನಾವೇನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಿ ಅಲ್ಲ ಅದನ್ನು ನುಗ್ಗೆಕಾಯಿ ಮತ್ತು ಆಲೂಗಡ್ಡೆನ ಸೇರಿಸ್ಕೊಂಡು ಒಂದು 2 ಮಿನಿಟ್ಸ್ ಈ ಥರ ಬಾಡಿಸ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ಆಯಿಲ್ ಜಾಸ್ತಿ ಅಂತ ಅನ್ನಿಸ್ಬೋದು, ಬಟ್ ಟೇಸ್ಟ್ ವೈಸು ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಇದಕ್ಕೆ ಒಂದು 2 ಸ್ಪೂನಷ್ಟು ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಮನೇಲಿ ಮಾಡಿರೋಂತಹ ಖಾರದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ನಿಮಗೆ ಖಾರಕ್ಕೆ ತಕ್ಕಂಗೆ ನೀವು ಆ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ ಸಾಂಬಾರು ಪೌಡರ್ನ 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಅಷ್ಟೇ. ಇದು ಸಹ ಮನೇಲಿ ಮಾಡಿರೋ ಅಂಥದ್ದು. ಸೊ ಇದನ್ನು ಹೀಗೆ ಮಿಕ್ಸ್ ಮಾಡಿದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಒಂದು ಅರ್ಧ ಟೀ ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಮಸಾಲೆ ಎಕ್ಸ್ಟ್ರಾ ಬೇಡ, ನೀವು ಗರಂ ಮಸಾಲೆ ಏನಾದರೂ ಬೇಕು ಅನ್ನೋದಿದ್ರೆ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಕಂಪಲ್ಸರಿ ಲೋ ಫ್ಲೇಮಲ್ಲಿ ಇಟ್ಟಿರಿ, ಇಲ್ಲಾಂತಂದರೆ ಬೇಗನೆ ತಲೆ ಹಿಡ್ಬಿಡುತ್ತೆ. ಇನ್ನು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಖಾರ ಮಿಕ್ಸ್ ಮಾಡಬೇಕಾದ್ರೆ ನೀವು ಆವಾಗಲೇ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಇವಾಗಲೇ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಒಂದ್ಸಲಿ ಬಾಡಿಸ್ಕೊತೀನಿ. ಇನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬಾಡಿಸ್ಕೊಳ್ಳಿ, ಇಲ್ಲಾಂದರೆ ತಳ ಬೇಗನೆ ಹಿಡ್ಬಿಡುತ್ತೆ ಮಸಾಲೆ ಪೌಡರ್ನ ಮುಂಚೆನೇ ಹಾಕಿರೋದ್ರಿಂದ. ಇನ್ನು ಇಲ್ಲಿ ನನಗೆ ಸ್ವಲ್ಪ ಸಾಂಬಾರು ಮಾಡೋದಕ್ಕಿಂತ ಸ್ವಲ್ಪ ಥಿಕ್ನೆಸ್ಸು ಗಟ್ಟಿ ಬೇಕಿತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಸಾಂಬಾರನ್ನ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ನಾವು ಮಾಡ್ತಿರೋ ಕೆಲಸಕ್ಕೆ ನಮಗೆ 3 ಟೈಮು ಬಿಸಿ ಅಡುಗೆನೇ ಮಾಡ್ಕೊಂಡು ತಿನ್ನೋಕ್ಕೆ ಟೈಮ್ ಸಿಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನನಗೆ ಮಧ್ಯಾಹ್ನಕ್ಕೂ ಸೇರಿಕೊಂಡೇ ಮಾಡ್ಕೊತಾ ಇದ್ದೀನಿ. ಸೊ ಮಸಾಲೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ನಿಮ್ಮ ಕನ್ಸಿಸ್ಟೆನ್ಸಿಗೆ 1 ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಮಸಾಲೆನ ರುಬ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಇಲ್ಲಿ ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡೋವಂಥ ಅವಶ್ಯಕತೆ ಏನಿಲ್ಲ. ನಾವೇನು ಮಿಕ್ಸಿ ಜಾರ್ನಲ್ಲಿ ಇರುತ್ತೋ ನೀರು ತೊಳಿಲಿಕ್ಕೆ ಏನು ಯೂಸ್ ಮಾಡಿರ್ತೀವಲ್ಲ ಆ ನೀರನ್ನೇ ಯೂಸ್ ಮಾಡಿಕೊಂಡ್ರೆ ಸಾಕು. ಇನ್ನು ಇಲ್ಲಿ ಎಕ್ಸ್ಟ್ರಾ ಲಾಸ್ಟಿಗೆ 1 ಸ್ಪೂನಷ್ಟು ಕಸ್ತೂರಿ ಮೆಥಿನ ಹಾಕಿದ್ದೀನಿ. ನಾನು ಅರಿಶಿನ ಪುಡಿ ಹಾಕೋದನ್ನು ಮರ್ತಿದ್ದೆ, ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟ್ ನಿಮ್ಗಾಲೆ ಘಮ ಬಂದೇ ಬಿಡುತ್ತೆ. ತುಂಬ ಸ್ಮೆಲ್ ಅಂತೂ ತುಂಬ ಚೆನ್ನಾಗೇ ಬರುತ್ತೆ. ಇನ್ನು ಇದನ್ನು
ಒಂದ್ಸರಿ ಒಂದೆರಡು ಸಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಟ್ಟರೆ ಸಾಕು. ಲೈಟಾಗಿ ಆಯಿಲ್ ಬಿಡ್ತಾ ಬರುತ್ತೆ. ಪ್ರತಿ ಸಲ ಫ್ರೈ ಮಾಡ್ಕೊಳ್ಬೇಕಾದ್ರೂ ಸಹ 1 ಸ್ಪೂನ್ 2 ಸ್ಪೂನ್ ಆಯಿಲ್ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಆಯಿಲ್ ಜಾಸ್ತಿ ಅನ್ನಿಸ್ಬೋದು, ಬಟ್ ಟೇಸ್ಟ್ ವೈಸು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಫ್ರೈ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲಿ ಆಯಿಲ್ನ ಹಾಕ್ಕೊಂಡು ಯೂಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಷ್ಟೇ. ಇನ್ನು ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ಸೊ ಇಷ್ಟು ಇದ್ದರೆ ಸಾಕು. ನೀವು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಟ್ಟರೆ ಸಾಕು. ಅದು ಫುಲ್ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಹೇಳಿದ್ನಲ್ಲ, ಎಕ್ಸ್ಟ್ರಾ ಮಸಾಲೆ ಬೇಕಂದ್ರೂ ಸಹ ನೀವು ಆ್ಯಡ್ ಮಾಡ್ಕೊಳ್ಬೋದು. ಇನ್ನು ಇದನ್ನು ನಾನು ರೈಸ್ ಜೊತೆ ಸರ್ವ್ ಮಾಡ್ಕೊಂಡಿದ್ದೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನವೀನವ್ರು ಮಾತ್ರ ತುಂಬಾ ಇಷ್ಟಪಟ್ಟು ತಿಂದರು. ಸೊ ಹೆಣ್ಮಕ್ಳಿಗೆ ಇನ್ನೇನು ಬೇಕು ಹೇಳಿ, ಎಷ್ಟೇ ಕೆಲಸ ಎಷ್ಟೇ ಬ್ಯುಸಿ ಇದ್ರೂ ಸಹ ಒಂದು ಒಳ್ಳೆ ಅಡುಗೆ ಮಾಡಿಕೊಟ್ಟು ತಿಂದು ಮುಗಿಸಿದ ಮೇಲೆ ಚೆನ್ನಾಗಿತ್ತು ಇವತ್ತು ಅಡುಗೆ ಅಂತ ಹೇಳಿದ್ರೆ ಅಷ್ಟೇ ಸಾಕು. ಎಷ್ಟೇ ಜಗಳ ಆಡಿ ಎಷ್ಟೇ ಕಿತ್ತಾಡಿದ್ರೂ ಸಹ ಅಲ್ಲಿಗೆ ಅವ್ರದ್ದೆಲ್ಲನೂ ಸಹ ಮುಗಿದೋಗ್ಬಿಡುತ್ತೆ. ಇನ್ನು ಇವತ್ತು ರೈಸ್ ಜೊತೆ ನಾನು ಇದನ್ನು ಪೇರ್ ಮಾಡ್ಕೊಂಡಿದ್ದೆ. ನೀವು ಚಪಾತಿ ಜೊತೆನೂ ಸಹ ಪೇರ್ ಮಾಡ್ಕೊಳ್ಬೋದು, ಸ್ವಲ್ಪ ಗಟ್ಟಿ ಮಾಡಿಕೊಂಡು. ಸಹ ಮುಗೀತು. ಒಂದು ಇನ್ಸಿಡೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು. ಸೊ ಒಂದು ಇನ್ಸಿಡೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು. ಅದು ಎಷ್ಟು ಜನಕ್ಕೆ ರಿಲೇಟೆಡ್ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಬಟ್ ಮೊನ್ನೆ ಸಂಡೇ ಒಬ್ಬನು ಬಂದು ಬೇರೆ ಕಡೆಯಿಂದ ಬಂದು ಬ್ಲೌಸ್ನ ಕೊಟ್ಬಿಟ್ಟು ಹೋದರು. ಎಮರ್ಜೆನ್ಸಿ ನನಗೆ ಸೋಮವಾರ ಬೇಕು ಅಂದರು. ಸೋಮವಾರ 1 ಡೇಗೆ ಆಗಲ್ಲ ಅಂದಿದ್ದಕ್ಕೆ ಮಂಗಳವಾರ ಕೊಡ್ತೀನಿ ಅಂತ ಹೇಳಿದೆ ನಾನು. ಸರಿ ಅಂತ ಹೇಳಿಬಿಟ್ಟು ಅಟ್ಲೀಸ್ಟ್ ನನಗೆ 5 ಗಂಟೆಗಾದರೂ ಕೊಡಿ ಮಂಗಳವಾರ ಅಂದರು. ಸರಿ ಅಂತ ಹೇಳಿ ನಾನು ಸಹ ಒಪ್ಕೊಂಡೆ. ಸೊ ಒಂದು ಬ್ಲೌಸು ವಿತ್ ಸ್ಟಿಚಿಂಗು ಎಲ್ಲ ನೀವೇ ಮಾಡಿಕೊಡ್ಬೇಕು, ಯಾಕೆಂದರೆ ಬುಧವಾರ ಮಾರ್ನಿಂಗೇ ಮ್ಯಾರೇಜ್ ಇರೋದು. ಲವ್ ಮ್ಯಾರೇಜ್ ಅಂತ ಹೇಳಿದ್ರು. ಸರಿ ಅಂತನೋ ಅಂತ ಹೇಳಿ ಒಪ್ಕೊಂಡು, ಬಟ್ 5 ಗಂಟೆಗೆ ಆಗಲಿಲ್ಲ. 8:30ಗೆ ಅವ್ರಿಗೆ ಡೆಲಿವರಿ ಕೊಟ್ಟೆ. ಸೌಂಡ್ ಕಮ್ಮಿ ಮಾಡಮ್ಮ ಸ್ವಲ್ಪ. ಸಾಕು, ನೆಟ್ಟು ಕೂತ್ಕ, ಮಲ್ಕೊಂಡು ತಿನ್ನಬಾರ್ದು. ಸೊ 8:30ಗೆ ಡೆಲಿವರಿ ಕೊಟ್ಟೆ. ಅವರೂ ಸಹ ಆವಾಗಲೇ ಬಂದು ಇಸ್ಕೊಂಡು ಹೋದರು. ಅದಾದಮೇಲೆ ಪ್ರೈಸ್ ವಿಷಯಕ್ಕೆ ಬಂತು ಅಂತಂದರೆ ಒಂದು ಬ್ಲೌಸು 800 ರುಪೀದು ಒಂದು ಬ್ಲೌಸ್ನ ವರ್ಕ್ ಹಾಕ್ಸ್ಕೊಂಡಿದ್ರು, ಮತ್ತು 650 ರುಪೀದು ಒಂದು ಬ್ಲೌಸ್ನ ವರ್ಕ್ ಹಾಕ್ಸ್ಕೊಂಡಿದ್ರು. ಅಂದರೆ ನೀವೇ ಸೆಲೆಕ್ಟ್ ಮಾಡಿ ಹಾಕಿ ಅಂತ ಹೇಳಿಬಿಟ್ಟು ಪ್ರೈಸ್ ಮಾತ್ರ ಹೇಳಿದರು ಅಷ್ಟೇ. 850 ರುಪೀಸ್, 650 ರುಪೀದು ಒಂದು ಬ್ಲೌಸು, 800 ರುಪೀಸ್ದು ಒಂದು ಬ್ಲೌಸು, ಮತ್ತು 350 ಸ್ಟಿಚಿಂಗು. ಸೊ ಮತ್ತು ಒಂದು ಪ್ರಿನ್ಸ್ ಕಟ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ. ಅದಕ್ಕೂ ಸಹ ನಾನು ಎಕ್ಸ್ಟ್ರಾ ಏನೂ ಸಹ ಚಾರ್ಜಸ್ ಮಾಡಿರಲಿಲ್ಲ. ಸೊ ಬೇರೆ ಅಲ್ಲಿಂದ ಸ್ವಲ್ಪ ದೂರನೇ ಆಗುತ್ತೆ ನಮಗೆ, ಕೊರಿಯರ್ ಕೂಡ ಮಾಡಿರಲಿಲ್ಲ. ಅವರೇ ಬಂದುಬಿಟ್ಟು ಕೊಟ್ಟಿದ್ದರು. ಸರಿ ಅಂತ ಹೇಳಿಬಿಟ್ಟು ನಾನು ಸಹ ಯಾವುದೇ ರೀತಿಯಾಗಿ ಪ್ರೈಸಸ್ಸು ಯಾವುದಕ್ಕೂ ಸಹ ಚಾರ್ಜು ಜಾಸ್ತಿ ಮಾಡೋದಕ್ಕೆ ಹೋಗಲಿಲ್ಲ. ಸೇಮ್ ಪ್ರೈಸಿಗೆ ತೊಗೊಂಡೆ. ಟೋಟಲು 2150 ಆಯಿತು. ಸೊ ಅವರು ನನಗೆ ಟೈಲರ್ ಅಂತಲೂ ಸಹ ಗೊತ್ತಿಲ್ಲ. ನಾನು ಕಸ್ಟಮರೇ ಅವರು ಅಂದ್ಕೊಂಡಿದ್ದೆ. ಬಟ್ ಅವ್ರೇನು ಹೇಳಿದರು, ನನಗೆ ಫೋಟೋ ಕಳಿಸೋಕೆ ವರ್ಕ್ದು ಅವ್ರ ಕಡೆಯಿಂದ ಪೇ ಮಾಡಿಸ್ತೀನಿ ನಾನು ಅಂತಂದರು. ಅವ್ರ ಕಡೆಯಿಂದನಾ ಅಂತಂದಾಗ ಅವಾಗ ಹೇಳಿದರು ನಾನು ಟೈಲರ್ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳಿ ಒಪ್ಕೊಂಡೆ. ಬಟ್ ಅವ್ರದ್ದು ಹಳೇದು ಕೂಡ ಬ್ಯಾಲೆನ್ಸು ಕೊಡಬೇಕಿತ್ತು ನನಗೆ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಸರಿ ಅಕ್ಕ ಪೇ ಮಾಡಿಸಿ ಅಂತ ಹೇಳಿಬಿಟ್ಟು ಈಗೇನು ಕಾಲ್ ಮಾಡಿದ್ರಲ್ಲ ಅದೇ ನಂಬರ್ಗೆ ಫೋನ್ಪೇ ಮಾಡಿಸಿ ಅಂತ ಹೇಳಿದೆ. ಬಟ್ ಅವರು ನನಗೆ ಫೋನ್ಪೇ ಮಾಡಿಸಿದ್ರು 3000. ಒಂದು ನಿಮಿಷ ಇರು. ಅವರು ನನಗೆ ಅವ್ರ ಕಡೆಯಿಂದ ಏನು ಅವ್ರ ಕಸ್ಟಮರ್ ಇದ್ದಾರಲ್ಲ ಅವ್ರ ಕಡೆಯಿಂದ ನನಗೆ ಪೇ ಮಾಡಿಸಿದ್ದು ಬಂದುಬಿಟ್ಟು 3350 ರುಪೀಸು. ಸೊ ನನಗೆ ಬಿಲ್ ಆಗಿರೋದು ಬಂದುಬಿಟ್ಟು 2150 100 ರುಪೀಸ್ ಏನೋ ಆಗಿತ್ತು. ಸೊ ಇಷ್ಟು ಬಿಲ್ ಆಗಿತ್ತು. ನನಗೆ ಅವ್ರ ಕಡೆಯಿಂದ ಪೇ ಮಾಡಿಸಿರೋದು ಬಂದುಬಿಟ್ಟು 3350 ರುಪೀಸು ಅವ್ರು ಪೇ ಮಾಡಿಸಿರೋದು. ಬಟ್ ಪ್ರೈಸ್ ವೈಸು ಎಲ್ಲಿಂದ ಎಲ್ಲಿಗೆ ಡಿಫ್ರೆನ್ಸ್ ಆಯ್ತಲ್ವಾ ಅಂತ ಅಂದ್ಕೊಂಡೆ ನಾನು. ಬಟ್ ಅವ್ರು ಆಮೇಲೆ ಕಾಲ್ ಮಾಡಿ ಹೇಳಿದರು, ಈ ಥರ ಪೇ ಮಾಡಿಸಿದ್ದೀನಿ, ಬ್ಯಾಲೆನ್ಸ್ ಇರಲಿ ಅಂತ. ಸರಿ ಆಯಿತು ಅಂತ ಹೇಳಿದೆ ನಾನು. ಕೆಲವೊಬ್ರು ಕೇಳ್ತಾರೆ ಇಷ್ಟು ಕಮ್ಮಿನಾ ಅಷ್ಟು ಕಮ್ಮಿನಾ ಯಾಕೆ ಹಾಗೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಕಡೆ ಒಂದೇ ಪ್ರೈಸ್ ಇರಲ್ಲ. ಸೊ ನೀವೇನು ಮಷಿನ್ನು ತೊಗೊಳ್ಳೋರು ಜಾಸ್ತಿ ಜನ ಕ್ವಶನ್ ಕೇಳೋದು ನಮ್ಮ ಹತ್ರ, ಆ ಪ್ರೈಸ್ ಹೆಂಗೆ ಫಿಕ್ಸ್ ಮಾಡ್ತೀರಾ, ಯಾವ ಥರ ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವಿರೋದು ಕಿತ್ಕನಹಳ್ಳಿ, ಇಲ್ಲಿಂದ ಚಂದಾಪುರ ಬೇಡ, ಕಿತ್ಕನಹಳ್ಳಿ ಸರ್ಕಲಿಂದ ಹೋದ್ರೂ ಸಹ ಆಲ್ರೆಡಿ ಸ್ಟಿಚಿಂಗ್ ಪ್ರೈಸಸ್ಸು ವರ್ಕ್ ಪ್ರೈಸಸ್ಸು ಆಲ್ರೆಡಿ ಚೇಂಜಸ್ ಇದ್ದಾವೆ.
ಸೊ ಈ ಥರ ಇದ್ದಾಗ ನಾವು ಇದನ್ನು ಹಿಂಗೆ ಸ್ಟಾರ್ಟ್ ಮಾಡಿ ಹಿಂಗೆ ಬಿಡಿ ಅಂತ ಹೇಳೋಕ್ಕಾಗಲ್ಲ. ಸೊ ನಿನ್ನೆನೂ ಸಹ ಒಬ್ಬರು ಕಾಲ್ ಮಾಡಿದರು, ಅಕ್ಕ ನನಗೆ ಪ್ರೈಸ್ ಫಿಕ್ಸ್ ಮಾಡೋದು ಗೊತ್ತಾಗ್ತಾ ಇಲ್ಲ, ಮತ್ತು ಟೈಲರ್ಸ್ಗಳು ನಮ್ಮ ಹತ್ರ ಕಮಿಷನ್ ಕೇಳ್ತಾ ಇದ್ದಾರೆ, ಕಮಿಷನ್ ಕೊಡಬೇಕಾ ನಾವು, ಅದು ಅವಶ್ಯಕತೆ ಇದೆಯಾ ಅಂತ. ಏನು ಕಮಿಷನ್ ಕೊಡಬೇಕು? ನೀವು ಟೈಲರ್ಗಳಿಗೆ ಏನು ಬಿಟ್ಕೊಟ್ಟಿದ್ದೀರಾ ನೀವು? ಮಾರ್ಜಿನ್ ಫುಲ್ಲು ಬಿಟ್ಕೊಟ್ಟಿದ್ದೀರಾ. ನೀವೇನು ಎಕ್ಸ್ಟ್ರಾ ತೊಗೊಳಕ್ಕಾಗಲ್ಲ. ವರ್ಕರ್ಸ್ ಏನಿದ್ದಾರೆ, ನೀವೇನು ಮಷಿನ್ ವರ್ಕ್ ಹಾಕಿ ಕೊಡ್ತಾ ಇದ್ದೀರಲ್ಲ, ಆ ಎಕ್ಸ್ಟ್ರಾ ತೊಗೊಳಕ್ಕಾಗಲ್ಲ. ಟೈಮಿಂಗ್ಸ್ ಮೇಲೆ ಡಿಪೆಂಡ್ ಆದರೆ ಟೈಮಿಂಗ್ಸ್ ಎಷ್ಟು ಬರುತ್ತೋ ಅಷ್ಟೇ ಪ್ರೈಸ್ ತೊಗೊಳ್ಬೇಕಾಗತ್ತೆ. ಸೊ ಆ ಥರ ಇದ್ದಾಗ ಮಾರ್ಜಿನ್ ಬಿಟ್ಕೊಟ್ಟಿದ್ದೀರಾ ನೀವು. ಅಂದರೆ 500 ರುಪೀಸ್ ವರ್ಕ್ ಹಾಕಬೇಕಂದ್ರೆ ಅಲ್ಲಿ ಟೈಲರ್ ಅಂಗಡಿನಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ಗಳೇ ನಿಮಗೆ 700 800ಇಂದ ಸ್ಟಾರ್ಟಿಂಗ್ ಇರುತ್ತೆ. ಅಲ್ಲೇ ನೀವು 200 ಮಾರ್ಜಿನ್ ಬಿಟ್ಕೊಟ್ಟಿದ್ದೀರಾ, ಸ್ಟಿಚಿಂಗು ಅವ್ರಿಗೆ ಹೋಗುತ್ತೆ. ಸೊ ಇಷ್ಟೆಲ್ಲ ಇದ್ದಾಗ ಮತ್ತೆ ಕಮಿಷನ್ ಏನು ಕೊಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಸೊ ಅವರು ಏನಕ್ಕೆ ನೀವು ಕಮಿಷನ್ ಕೊಟ್ಟು ಸ್ಟಾರ್ಟ್ ಮಾಡೋದಾದರೆ ನೀವು ಸ್ಟಿಚಿಂಗು ವರ್ಕ್ ಎಲ್ಲ ನೀವು ಒಬ್ಬರೇ ಮಾಡಿಬಿಡಿ ಅಂತ ಹೇಳಿದೆ ನಾನು. ಯಾಕಂದರೆ ಅವ್ರಿಗೆ ಕಮಿಷನ್ ಕೊಡೋ ಅವಶ್ಯಕತೆ ಇಲ್ಲ. ನೀವು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳಕ್ಕಾಗಲ್ಲ ವರ್ಕ್ ಹಾಕೋರು. ಇನ್ನೊಂದೇನೆಂದರೆ ಸ್ಟಿಚಿಂಗು ಎಲ್ಲಿ ಕಂಫರ್ಟಬಲ್ ಇರುತ್ತೋ ಅಲ್ಲೇ ಕೊಡಬೇಕಾಗತ್ತೆ ಅವರು. ಮತ್ತು ಟೈಲರ್ಸ್ಗಳಿಂದ ಆರ್ಡ್ರ್ ಬಂದಾಗ ನೀವು ಅವ್ರ ಮಾರ್ಜಿನ ನೀವು ತೊಗೊಳಕ್ಕಾಗಲ್ಲ. ಅಂದರೆ 500 ರುಪೀಸ್ ಒಂದು ವರ್ಕ್ ಹಾಕ್ತೀರಾ ಅಂತಂದರೆ ನೀವು 450 ರುಪೀಸೇ ತೊಗೊಳ್ಬೇಕು. 50 ರುಪೀಸ್ ಮಾರ್ಜಿನ್ ಅವ್ರು ಬಿಟ್ಕೊಡ್ಲೇಬೇಕು ಟೈಲರ್ಸ್ಗಳಿಗೆ. ಸೊ ನಮ್ಗೆ ಅವ್ರು ಕೆಲಸ ಕೊಡ್ತಾ ಇದ್ದಾರೆ ಅಂತಂದಮೇಲೆ ಅವ್ರಿಗೆ 50 ರುಪೀಸು ಮಾರ್ಜಿನ್ ಬಿಟ್ಕೊಡ್ಲೇಬೇಕು ನಾವು. ಬಟ್ ಹಂಗಂತ ಹೇಳಿಬಿಟ್ಟು ವಿತ್ ಕಮಿಷನು ಕೊಡಬೇಕು ಅಂತಂದರೆ ನಮ್ಗೆ ಇನ್ನೇನು ಮಿಕ್ಕುತ್ತೆ ಅಂತ. ಲಕ್ಷಗಟ್ಟಲೆ ಬಂಡವಾಳ ಹಾಕ್ಬಿಟ್ಟು ಮಷಿನ್ಗಳನ್ನ ಇಟ್ಕೊಂಡು ಕೆಲಸ ಮಾಡೋರಿಗೆ ನಮಗೇನು ಸಹ ಏನಂದರೆ ಏನೂ ಮಿಕ್ಕಲ್ಲ. ಒಂದು ಟೈಮ್ ಅವ್ರಿಗೆ ಹೆಂಗಾಗ್ಬಿಡುತ್ತೆ ಅಂತಂದರೆ ಇಷ್ಟೆಲ್ಲ ಕಷ್ಟಪಟ್ಟು ದುಡಿಬೇಕಾ ಅನ್ನೋದೊಂದು ಮೈಂಡಿಗೆ ಬಂದುಬಿಟ್ರೆ ಮಷಿನ್ ರಿಟರ್ನ್ ಕೊಟ್ಬಿಡ್ತಾರೆ. ಸೊ ಆ ಥರ ಇದ್ದಾಗ ಸ್ವಲ್ಪ ಯೋಚನೆ ಮಾಡಿ. ಕಮಿಷನ್ ತೊಗೊಳೋಕ್ಕಿಂತ ಮುಂಚೆ ನಿಮ್ಗೆ ಮಾರ್ಜಿನ್ನೂ ಸಿಗುತ್ತೆ. ಅಲ್ಲೇ ಒಂದು ಬ್ಲೌಸ್ ನಿಮಗೆ 250-300 ರುಪೀಸ್ ನಿಮಗೆ ಸಿಕ್ಕೇ ಬಿಡುತ್ತೆ. ಒಂದು ಬ್ಲೌಸ್ನ ನೀವು ಹೆಂಗೆ ಸ್ಟಿಚ್ ಮಾಡಿದ್ರೂ ಸಹ ಕಟ್ಟಿಂಗು ಸ್ಟಿಚಿಂಗು ಎಲ್ಲ ತೊಗೊಂಡ್ರೂ ಸಹ 1.5 ಅವರಲ್ಲಿ ಒಂದು ಬ್ಲೌಸ್ನ ಕಂಪ್ಲೀಟ್ ಮಾಡ್ಬೋದು. ಬಟ್ ಒಂದು ಸಿಂಪಲಾಗಿ ವರ್ಕ್ ಹಾಕಬೇಕು ಅಂದ್ರೂ ಸಹ ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡರಿ ವರ್ಕಲ್ಲಿ ಅಟ್ಲೀಸ್ಟ್ ಒಂದು 2.5 hours 3 hours ಬೇಕೇ ಬೇಕು. ಸಿಂಪಲ್ಲಾಗಿ ಒಂದು ನೆಕ್ಲೈನ್ ಕೊಟ್ಟು ಸ್ಲೀವ್ಸಿಗೆ ಬಾರ್ಡ್ರಲ್ಲಿನೂ ಬೇಡ, ಜಸ್ಟ್ ಬುಟ್ಟ ಕೊಟ್ಟು ಫಿನಿಶ್ ಮಾಡ್ತೀವಿ ಅಂದ್ರೂ ಸಹ ನಿಮಗೆ 2.5 hours 3 hours ಬೇಕೇ ಬೇಕು. ಯಾರೆಲ್ಲ ನಿಮ್ಗೆ ಕಂಪ್ಯೂಟರೈಸ್ಡ್ ಮಷಿನ್ ಯೂಸ್ ಮಾಡ್ತಾ ಇದ್ದೀರಾ, 1 hour ಮುಗಿಯೋಂಥ ಡಿಸೈನು 2 hour ಮುಗಿಯೋಂಥ ಡಿಸೈನ್ ಯಾವುದಾದ್ರೂ ನಮ್ಮ ಹತ್ರ ಇದೆ ಅನ್ನೋದಾದರೆ ನನಗೆ ಕಾಮೆಂಟ್ ಮಾಡಿ. ನಮ್ಮ ಹತ್ರ ಯಾವುದೇ ರೀತಿಯಾಗಿ ಆ ಥರ ಡಿಸೈನ್ಗಳು ಇಲ್ಲ. ಸೊ ಇದುವರೆಗೂ ಸಹ ನಮ್ಗೆ ಆ ಥರ ಸಿಕ್ಕೂ ಸಹ ಇಲ್ಲ. ಯಾಕೆಂತಂದರೆ ಕೆಲವೊಬ್ಬರು ಬೇರೆ ಕಡೆಯಿಂದ ಎಮರ್ಜೆನ್ಸಿಗೆ ತೊಗೊಂಡು ಬರ್ತಾರಲ್ಲ, ಒಂದು 2 hour ಕೊಡ್ತೀರಾ 3 hour ಕೊಡ್ತೀರಾ ಅಂತ ಕೇಳ್ತಾರೆ. ಆ ಥರ ಆಗೋದೇ ಇಲ್ಲ. ಅದೇನಕ್ಕೆ ಹಂಗೆ ಕೇಳ್ತಾರೋ ನಿಜವಾಗ್ಲೂ ಸಹ ಗೊತ್ತಿಲ್ಲ ನನಗೆ. ಸೊ ಆ ಥರ ಇರುತ್ತೆ. 1 hour 2 hour ಆಗೋದೇ ಇಲ್ಲ. ಅಂಥ ಡಿಸೈನ್ ನಮ್ಮ ಹತ್ರ ಇದೆ, ನಾವು ಹಾಕ್ಕೊಡ್ತೀವಿ ಅನ್ನೋರು ಯಾರಾದರೂ ಇದ್ದರೆ ನನಗೆ ಕಾಮೆಂಟ್ನ ಮಾಡಿ. ಸೊ ಫೈನಲಿ ಶಾಪಿಗೆ ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ನೈಟ್ ನಾವು ಬ್ಯಾಕು ಮತ್ತು ಫ್ರಂಟ್ನ ಕಂಪ್ಲೀಟ್ ಮಾಡಿ ಹೋಗಿದ್ವಿ. ನಾನು ಇದ್ರ ಹಿಂದಿನ ವ್ಲಾಗಲ್ಲೇ ತೋರಿಸಿದ್ದೀನಿ. ಫುಲ್ ಕಂಪ್ಲೀಟಾಗಿ ಯಾರು ವ್ಲಾಗ್ ನೋಡಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಇದು ನೈಟ್ ನಾವು ಕಂಪ್ಲೀಟ್ ಮಾಡಿಬಿಟ್ಟು ಹೋಗಿದ್ವಿ. ಬೆಳಗ್ಗೆ ಇವಾಗ 10 ಗಂಟೆ ಆಗಿದೆ, ಇವಾಗ ಶಾಪಿಗೆ ಬಂದಿದ್ದೀನಿ. ಬೆಳಗ್ಗೆ ನವೀನವರು ಊರಿಗೆ ಹೋಗ್ಬೇಕಾದ್ರೆ ರನ್ ಕೊಟ್ಟು ಹೋಗಿದ್ರು. ರನ್ ಆಗಿ ಇದು ಕಂಪ್ಲೀಟ್ ಆಗಿತ್ತು. ಜರಿದ ಮಧ್ಯೆ ಒಂದು 2 minutes ಇತ್ತು ಅಷ್ಟೇ ಕಟ್ಟಾಗಿತ್ತು. ಮಿಕ್ಕಿದೆಲ್ಲ ಫೈನಲಿ ಫುಲ್ ಕಂಪ್ಲೀಟ್ ಆಗಿ ಹೋಗಿತ್ತು. ಇನ್ನು ಈ ಕಡೆ ಇದು ಸ್ಲೀವ್ಸು ರನ್ ಆಗ್ತಾ ಇದೆ. ಡಿಸೈನ್ ನೋಡ್ತಾ ಇರ್ಬೋದು. ಇದೇ ಡಿಸೈನಲ್ಲಿ ನಮ್ಮ ಹತ್ರ 2-3 ಪ್ಯಾಟ್ರನ್ಸ್ ಇದೆ ಡಿಸೈನು. ಸೊ ತುಂಬಾ ಯುನಿಕಾಗಿ ಕಾಣಿಸುತ್ತೆ, ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸ್ಯಾರಿ ಕಲರ್ ಕಾಂಬಿನೇಷನ್ ಮಾತ್ರ ಸಖತ್ತಾಗಿದೆ ಇದು. ಸೊ ಅದಾದಮೇಲೆ ಈ ಕಡೆ ಮಷಿನ್ ಕೂಡ ರನ್ ಕೊಟ್ಟು ಹೋಗಿದ್ರು, ಬಟ್ ಫುಲ್ ಕಂಪ್ಲೀಟ್ ಆಗಿತ್ತು. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ಇದು ಗುಂಡು ಇದೆಯಲ್ಲ, ಈ ಗುಂಡು ರನ್ ಆಗಿರಲಿಲ್ಲ, ಕಂಪ್ಲೀಟಾಗಿ ನಿಂತಿತ್ತು. ಸೊ ಅದಕ್ಕೋಸ್ಕರ ಈಗ ಮತ್ತೆ ರನ್ ಕೊಟ್ಟಿದ್ದೀನಿ. ಇದು ಸ್ಲೀವ್ಸ್ ಕಂಪ್ಲೀಟ್ ಆಗಿತ್ತು. ಬೆಳಗ್ಗೆ ಬಂದುಬಿಟ್ಟು ನವೀನವರು ರನ್ ಮಾಡಿರೋದು. ಇದಕ್ಕಿವಾಗ ಡೋರಿನೂ ಕೊಡಬೇಕು ಮತ್ತು ಬ್ಯಾಕಲ್ಲಿ ಬುಟ್ಟ ಕೊಡಬೇಕು ಸಪ್ರೇಟಾಗಿ. ಮುಂಚೆನೇ ಹೇಳಿದ್ರೆ ನವೀನವ್ರು ಆವಾಗಲೇ ಎಡಿಟ್ ಮಾಡಿ ಕೂರಿಸಿ ಕೊಟ್ಬಿಡೋರೇನೋ, ಬಟ್ ನಾನು ಹೇಳೋಕ್ಕೆ ಹೋಗಲಿಲ್ಲ. ಹಾಗೆ ರನ್ ಕೊಟ್ಟಿದ್ದೀನಿ. ಇದು ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಬಟ್ ರಿಯಲ್ಲಾಗಿ ನೋಡಿದಾಗ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದೆ. ನಂಗೆ ತುಂಬ ಇಷ್ಟ ಆಯಿತು ಈ ಡಿಸೈನು. ನೋಡ್ತಾ ಇರ್ಬೋದು, ಎಲ್ಲೂ ದಾರ ಎತ್ಕೊಳ್ಳೋದಾಗಲಿ ಕಟ್ಟಾಗೋದಾಗಲಿ ಏನೂ ಸಹ ಆಗಿಲ್ಲ. ಸೈಲೆಂಟಾಗಿ ಓಡ್ತೈತೆ. ಪಾಪ ಬೆಳಗ್ಗೆ ಬೇಗ ಇದ್ದರೆ ನವೀನವ್ರು ಈ ಕಡೆ ಸೆಟ್ ಮಾಡಿಕೊಟ್ಟು ಹೋಗ್ತೀನಿ ಅಂದರೆ, ಬಟ್ ಸುಸ್ತಾಗಿರುತ್ತೆ ಅಂತ ನಾನು ಎದ್ದೇಳ್ಸೋಕ್ಕೆ ಹೋಗಲಿಲ್ಲ. ನಾನು ಇದ್ದಿದ್ದೆ 6:30, ಅವರು ಇದ್ದಿದ್ದು 7:45. ಸೊ ಲೇಟಾಗಿ ಬಿಡುತ್ತೆ ಅಂತ ಹೇಳಿಬಿಟ್ಟು ನಾನೇನು ಇದು ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಇವತ್ತು ಸೀಮಂತದ್ದು ಬ್ಲೌಸ್ನ ಕೂಡ ವರ್ಕ್ ಮಾಡಬೇಕು. ಇನ್ನು
ಇನ್ನು ಸೀಮಂತದ ಬ್ಲೌಸ್ ಕೂಡ ವರ್ಕ್ ಮಾಡಬೇಕು, ಅದು ಪೀಸ್ ತಂದು ವರ್ಕ್ ಮಾಡಬೇಕು. ನಾನು ನವೀನವ್ರಿಗೆ ಹೇಳಲಿಲ್ಲ, ಅದು ಓಪನ್ ಮಾಡಿ ನೋಡಿದಾಗಲೇ ಗೊತ್ತಾಗಿದ್ದು ಎಕ್ಸ್ಟ್ರಾ ಪೀಸ್ ಅಂತ ಹೇಳ್ಬಿಟ್ಟು. ಇವಾಗ ಹೇಳಿದರೆ ಸುಮ್ಮನೆ ರೇಟ್ ಬಿಡ್ತಾರೆ, ಇಲ್ಲಾಂದರೆ ಅವ್ರು ಡ್ಯೂಟಿಗೆ ಹೋಗೋ ಅರ್ಜೆಂಟಲ್ಲಿ ಸುಮ್ಮನೆ ಏನಕ್ಕೆ ಅಂತ ಹೇಳಿಬಿಟ್ಟು ನಾನು ಇಲ್ಲ ತಂದುಕೊಟ್ಟು ಹೋಗ್ಬಿಡೋರು. 1/2 hour ಲೇಟ್ ಆದರೂ ಪರವಾಗಿಲ್ಲ, ತಂದು ಕೊಟ್ಟು ಬೇಡ ನಾನೇ ಹೋಗಿ ತೊಗೊಂಡು ಬಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಸಹ ಸುಮ್ಮನೆ ಅದೇ. ಅವ್ರು ನನಗೆ ನೆನಪೇ ಇಲ್ಲ ಅಂದರೆ ನಾನು ಊರಿಗೆ ಹೋಗೋಕ್ಕಿಂತ ಮುಂಚೆನೇ ಕೊಟ್ಟಿದ್ರು ಅವರು. ನಿಜವಾಗ್ಲೂ ನೆನಪೇ ಇಲ್ಲ ನನಗೆ. ಇವಾಗ ನಿನ್ನೆ ಫೋನ್ ಮಾಡಿದಾಗಲೇ ಗೊತ್ತಾಗ್ತಾ ಇರೋದು ನನಗೆ. ಫೋನ್ ಮಾಡಿದಾಗ ನನಗೆ ಶಾಕು, ಯಾವ ಬ್ಲೌಸು ಯಾವ ಆರ್ಡ್ರು ಅಂತ ಹೇಳ್ಬಿಟ್ಟು ನಾನು. ಸೊ ಆ ಥರ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ ಪಾಪ, ಕಲರ್ ಕಾಂಬಿನೇಷನ್ನು ಎಲ್ಲನೂ ಸಹ. ಇದು ಬಂದ್ಬಿಟ್ಟು ಅವ್ರ ಮಮ್ಮಿದು, ಇದು ಡಸ್ಟ್ ಆರೆಂಜು ಬ್ರೌನ್ ಕಲರು. ಇದಂತೂ ಫುಲ್ಲು ಟ್ರೆಂಡಿಂಗ್ ಬಿಡ್ರಿ ಈಗ. ಇದೊಂಥರ ಯೂನಿಫಾರ್ಮ್ ಥರ ಆಗ್ಬಿಟ್ಟೈತೆ ಇದೊಂದು. ಮತ್ತು ಇದು ಸೀಮಂತಕ್ಕೆ ಅಂತ ತಂದಿರೋ ಸ್ಯಾರಿ ಬಂದ್ಬಿಟ್ಟು ಇದು. ಅವ್ರು ಹೇಳಿರೋ ಡಿಸೈನು ಬಂದ್ಬಿಟ್ಟು ಅದಕ್ಕೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಇದಂದರೆ ಇದು ಸ್ಯಾರಿನಲ್ಲಿ ಈ ಥರ ಫುಲ್ಲು ಬುಟ್ಟ ಈ ಥರ ಫುಲ್ ಜರಿ ಬಂದಿರೋದ್ರಿಂದ ಚೆನ್ನಾಗಿ ಕಾಣಿಸಲ್ಲ. ಸೊ ಒಂದು ಡಿಫ್ರೆಂಟಾಗಿ ಡಿಸೈನ್ನ ರೆಡಿ ಮಾಡೋದು. ಇದು ನಾವು ಒಂದು ಬಾರ್ಡ್ರನ್ನ ಮಾತ್ರ ಇದೇ ಕಲರ್ ಸೇಮ್ ಕಲರ್ ಪೀಸ್ ತಂದುಬಿಟ್ಟು ನಾವು ವರ್ಕ್ನ ಮಾಡಬೇಕು. ಈ ಬಾರ್ಡ್ರು ಮಾತ್ರ ಯೂಸ್ ಮಾಡಿಕೊಂಡು ಮಾಡಬೇಕು. ಸೊ ಅದಕ್ಕೆ ಇದನ್ನು ಇಟ್ಟಿದ್ದೀನಿ. ಸ್ಯಾರಿ ಬಂದ್ಬಿಟ್ಟು ಈ ಥರ ಗ್ರ್ಯಾಂಡ್ ಕಾಣಿಸ್ತಾ ಇದು. ಸೊ ಈ ಥರ ಬಂದಿದೆ. ಸೊ ಇದನ್ನು ಮಾಡಬೇಕು. ಇವಾಗ ಸದ್ಯಕ್ಕೆ ಹೋಗ್ಬಿಟ್ಟು ಪೀಸ್ನ ತೊಗೊಂಬರ್ಬೇಕು. ಚಂದ್ರಪುರ ಹೋಗಬೇಕು ಪೀಸ್ ತರಲಿಕ್ಕೆ, ಇಲ್ಲೆಲ್ಲೂ ಸಿಗಲ್ಲ ನಮಗೆ. ಸೊ ಇದೆರಡೂ ಇದು ರನ್ ಕೊಟ್ಟಿದ್ದೀನಿ, ಇದು ಓಡ್ತಾ ಇದೆ. ಇನ್ನು 1.5 hour ಅದನ್ನು ಮಾತಾಡ್ಸಂಗೆ ಇಲ್ಲ. ಬಾಬಿನ್ ಚೆಕ್ ಮಾಡಿ ಹೋಗ್ಬಿಡ್ತೀನಿ, ಅದ್ರ ಪಾಡಿಗೆ ಅದು ರನ್ ಆಗುತ್ತೆ. ದಾರ ಕಟ್ಟಾದರೆ ಮಾತ್ರ ಸ್ಟಾಪ್ ಆಗಿರುತ್ತೆ. ಇನ್ನು ಈ ಮಷಿನ್ನು ಡೋರಿ ಫಿಟ್ ಮಾಡಬೇಕು. ಡೋರಿ ಫಿಟ್ ಮಾಡಿ ಬುಟ್ಟಗಳನ್ನ ಕೊಟ್ಟು ಹೋಗ್ತೀನಿ. ಒಂದು 1/2 hour ಇಡಿಸುತ್ತೆ ಅಷ್ಟೇ. ಬುಟ್ಟನ ರನ್ ಮಾಡಿಬಿಟ್ಟು ಹೋಗ್ಬಿಟ್ಟು ಈ ಕಲರ್ ಪೀಸ್ನ ತರಬೇಕು. ಇಲ್ಲ ಅಂತಂದರೆ ಅವ್ರ ಸೀಮಂತ ಯಾವಾಗಿದೆ ಅಂತಲೂ ಸಹ ನನಗೆ ಗೊತ್ತಿಲ್ಲ. ಡೇಟ್ ಕೂಡ ಏನು ಸಹ ಹೇಳಿಲ್ಲ. ಬಟ್ ನಾನು ಕೊಡ್ತೀನಿ ಅಂತ ಹೇಳಿರೋ ಡೇಟ್ ಯಾವುದು ಗೊತ್ತಾ, 18ನೇ ತಾರೀಕು ಕೊಡ್ತೀನಿ ಅಂತ ಹೇಳಿದ್ದೆ ಪಾಪ ಅವರಿಗೆ. ನಾನೇ ಮಿಸ್ ಮಾಡಿದ್ದೀನಿ. ಸೊ ಅವರಿಗೆ ಇವತ್ತು ಎಷ್ಟೊತ್ತಿದ್ರು ಸಹ ಒಂದು 7 ಗಂಟೆ ಆದರೂ ಪರವಾಗಿಲ್ಲ, ಅವರೇ ಬಂದು ಕಲೆಕ್ಟ್ ಮಾಡ್ಕೊತಾರೆ. ಸೊ ಅದಕ್ಕೋಸ್ಕರ ಅವರಿಗೆ ಕೊಡಲೇಬೇಕು. ಇನ್ನು ಇವಾಗ ಡೋರಿನ ಹಾಕ್ಬಿಡ್ತೀನಿ. ಅಂದರೆ ಇದು ಸ್ವಲ್ಪ ಗ್ರ್ಯಾಂಡಾಗಿದೆ ಅಲ್ವಾ ವರ್ಕು. ಡೋರಿ ಮತ್ತು ಹಿಂದೆಗಡೆ ಬುಟಾಸ್ಕೊಟ್ರೆ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನನಗೆ ವಾಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಲ್ಲ. ಹಿಂಗೆ ಇದೇನಿದೆ ಇದು ಫುಲ್ಲು ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಬಟ್ ಹಿಂಗೆ ಫುಲ್ ಹಾಕಿದ್ರು ಥ್ರೆಡ್ಗಳಿನ್ನೂ ಉಳಿತಾವೆ ಅಂತ ನನಗೆ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಇದನ್ನು ಮುಗಿಸ್ಬಿಟ್ಟು ನಾನು ಚಂದ್ರಪುರ ಹೋಗಿ ಬ್ಲೌಸ್ಗೆ ಪೀಸ್ ತೊಗೊಂಬಂದ್ಬಿಟ್ಟು ನಾನು ಆಮೇಲೆ ಸಿಗ್ತೀನಿ ನಿಮಗೆ. ಸೊ ಇದನ್ನು ಸಪ್ರೇಟು ಪೀಸ್ ತೊಗೊಂಡು ವರ್ಕ್ನ ಮಾಡಿಸೋದು. ಯಾಕಂದರೆ ಆವಾಗಲೇ ನಾನು ತೋರಿಸ್ದಂಗೆ ಫುಲ್ಲು ಜರಿ ವರ್ಕ್ ಬಂದಿದೆ ಅಂತ ಹೇಳಿಬಿಟ್ಟು ಇದು ನಾನು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಿಮಗೆ. ಫುಲ್ಲು ಗ್ರ್ಯಾಂಡ್ ಲುಕ್ ಬರುತ್ತೆ. ಇನ್ನು ಇವರು ಈ ಒಂದು ಸ್ಲೀವ್ಸ್ ಕಾನ್ಸೆಪ್ಟನ್ನ ತುಂಬ ಯೂನಿಕ್ಕಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಆ್ಯಕ್ಚುಲಾಗಿ ಡಬಲ್ ಬಾರ್ಡ್ರು ಬಂದು ಮತ್ತು ಮೇಲ್ಗಡೆ ವರ್ಕ್ ಬರುತ್ತೆ, ಇಲ್ಲಿ ಫುಟ್ಟು ಪ್ರಿಂಟ್ ಬರುತ್ತೆ. ಇದನ್ನು ನಾನು ಸೆಂಟ್ರ್ ಪಕ್ಕದಲ್ಲಿ ಆ್ಯಡ್ ಮಾಡ್ತೀನಿ, ಅವ್ರು ಯಾವ ಥರ ಕೇಳಿದ್ರು ಅಂತ ಹೇಳ್ಬಿಟ್ಟು ಆ ರೆಫರೆನ್ಸ್ನ ಇಟ್ಕೊಂಡು ಈ ಒಂದು ಸ್ಲೀವ್ಸ್ನ ಮಾಡ್ತಾ ಇರೋದು. ಇಲ್ಲಿ ಸ್ಲೀವ್ಸ್ಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಸೊ ಈ ಥರ ಅಂದರೆ ಅದು ಮೇನ್ ಸ್ಯಾರಿ ಏನು ಒರಿಜಿನಲ್ ಬ್ಲೌಸ್ ಇದೆಯಲ್ಲ, ಸೊ ಅದ್ರದ್ದು ಒಂದು ಬಾರ್ಡ್ರನ್ನು ತಕ್ಕೊಂಡಿದ್ದೆ. ಇದೇ ಥರದ್ದು ಇನ್ನೊಂದು ಚೆಕ್ಸ್ ಟೈಪಲ್ಲಿ ಇನ್ನೊಂದು ಚಿಕ್ಕದೊಂದು 2 ಬಾರ್ಡ್ರ್ ಇತ್ತು. ಬಟ್ ಒಂದು ಬಾರ್ಡ್ರ್ ದೊಡ್ಡದಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಥರ ಒಂದು ಬಾರ್ಡ್ರನ್ನು ಮಾತ್ರ ನಾನು ಕಟ್ ಮಾಡಿಕೊಂಡು ತೆಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಅಂತ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಈ ಬ್ಲೌಸ್ ಮೇಲೆ. ಸೊ ನೋಡೋಣ ಯಾವ ಥರ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಈ ಥರ ಇವಾಗ ಇದನ್ನಿಲ್ಲಿ ಅಟ್ಯಾಚ್ ಮಾಡಬೇಕು ಈ ಥರ. ಸೊ ಇದು ಫುಲ್ಲು ಕಂಪ್ಲೀಟ್ ಆದಮೇಲೆ, ಫುಲ್ ಸ್ಲೀವ್ಸ್ ಪಾರ್ಟ್ ಫುಲ್ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು. ಬ್ಯಾಕ್ ನೆಕ್ ಅಂತೂ ಇದು ಹಾರ್ಮೋಲ್ ಡೌನಲ್ಲೇ ಫ್ರಂಟ್ ಬಂದಿರೋದು. ಸ್ಲೀವ್ಸು ಸ್ವಲ್ಪ ಡಿಫ್ರೆಂಟಾಗಿ ಅವ್ರು ಹೇಳಿದ್ದಾರಲ್ಲ ಹಂಗೆ ಮಾಡಿಕೊಡ್ತೀನಿ. ಇದು ಬ್ಯಾಕು ಏನಮ್ಮ 1 ನಿಮಿಷ ಮಾಡಿದೆ. ಸೊ ಈ ಥರ ನಾನು ಇದು ರಿಮೂವ್ ಆದಮೇಲೆ, ಇದು ಬ್ಲೌಸ್ ಮಷೀನಿಂದ ರಿಮೂವ್ ಆದಮೇಲೆ ನಾನು
ಫುಲ್ ಕಂಪ್ಲೀಟಾಗಿ ತೋರಿಸ್ತೀನಿ. ಫೈನಲಿ ಈ ಥರ ರನ್ ಆಗ್ತಾ ಇದೆ ಇದು ಬಂದುಬಿಟ್ಟು ಇಲ್ಲಿ ಬೇಬಿ ಫುಟ್ ಪ್ರಿಂಟು ಬಂದಿದೆ ಅವ್ರದ್ರಲ್ಲಿ. ಬಟ್ ಇದು ಇವ್ರದ್ದು ಸ್ಲೀವ್ಸು ಲೆಂತ್ ಬಂದುಬಿಟ್ಟು ಕಚ್ಚಾ ಸೇರಿ 10.5 ಇದೆ. ಕಚ್ಚಾ ಬಿಟ್ಟು 10 ಅಷ್ಟೇ ಸಿಗೋದು ಆಲ್ರೆಡಿ. ಸ್ಟಿಚ್ ಆಗಿರೋದು ಮೆಜರ್ಮೆಂಟ್ ಬ್ಲೌಸ್ದೇ ಬರೀ 10 ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಜಸ್ಟ್ ಅಲ್ಲೊಂದು ಡಾಟ್ ಕೊಡ್ತೀನಿ, ಇಲ್ಲಾಂದರೆ ಹಿಂಗೆ ಪ್ಲೈನ್ ಬಿಡ್ತೀನಿ. ಇಲ್ಲಿ ಅವ್ರದ್ದು ಫುಟ್ ಪ್ರಿಂಟ್ನ ಇಲ್ಲೇ ಆ್ಯಡ್ ಮಾಡ್ತೀನಿ ನಾನು. ಇಲ್ಲಿ ಮಿಕ್ಕಿರೋ ಪಾರ್ಟ್ ಏನಿದೆ ಇಲ್ಲಿ ನಾನು ಕವರ್ ಮಾಡ್ತೀನಿ. ಇಲ್ಲಿ ಡಿಸೈನ್ ಇಲ್ಲಿ ಫುಲ್ಲು ಕವರ್ ಆಗುತ್ತೆ ಡಿಸೈನು. ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಡಿಸೈನ್. ಇದು ತುಂಬಾ ಚೆನ್ನಾಗಿ ಬರ್ತಾಯಿದೆ. ಕಲರ್ ಕಾಂಬಿನೇಷನ್ ಆದ್ರೂ ಅಷ್ಟೇ ಡಾರ್ಕ್ ಪರ್ಪಲ್ ವಿತ್ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಈ ಕಡೆ ಸ್ಲೀವ್ಸ್ದು. ಸೊ ಇದು ಫುಲ್ ಫೈನಲ್ ಕಂಪ್ಲೀಟ್ ಆಗಲಿ ನಾನು ನಿಮ್ಗೆ ತೋರಿಸ್ತೀನಿ. ಫೈನಲಿ ಈ ಥರ ಕಂಪ್ಲೀಟ್ ಆಗಿದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಅವ್ರು ತೋರಿಸಿರೋ ರೆಫರೆನ್ಸ್ ಫೋಟೋದಲ್ಲಿ ಇಲ್ಲಿ ಬೇಬಿ ಫುಟ್ಟು ಪಿಕ್ ಇದ್ದಿದ್ದು. ಬಟ್ ಅವ್ರದ್ದು ಸ್ಲೀವ್ಸ್ ಲೆಂತ್ ಕಮ್ಮಿ ಬರೀ 10 ಇರೋದ್ರಿಂದ ಆ ಫುಟ್ಟು ಅಲ್ಲಿಗೆ ಅಡ್ಜಸ್ಟ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಈ ಪಟ್ಟಿ ಮೇಲೇ ನಾನು ಬೇಬಿ ಫುಟ್ನ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೋಡ್ತಾ ಇರ್ಬೋದು. ಸೊ ಈ ಥರ ಫುಲ್ಲು ಇದು ನೆಕ್ ಅಂತೂ ಕೇಳಲೇಬೇಡ್ರಿ, ಫುಲ್ಲು ಫಿನಿಶಿಂಗ್ ಬರುತ್ತೆ. ನಾವು ನಾರ್ಮಲ್ ಸ್ವಲ್ಪ ದೂರದಿಂದ ನೋಡಿದ್ರೆ ಒಳ್ಳೆ ಹ್ಯಾಂಡ್ ವರ್ಕ್ ಥರ ಕಾಣಿಸುತ್ತೆ. ಇದು ಹೇಳಬೇಕಂತಂದರೆ ಇದು ಎಲ್ಲ ಸಪ್ರೇಟ್ ಡಿಸೈನ್ ಗೈಸ್. ಇದು ಬೇರೆ ಸಪ್ರೇಟ್ ಡಿಸೈನು. ಇದೆರಡೂ ಸಹ ಲೈನು ಸಪ್ರೇಟ್ ತೊಗೊಂಡಿರೋದು. ಇದು ಕೂಡ ಬೇರೆ ಸ್ಲೀವ್ಸ್ ಬೇರೆ ಡಿಸೈನ್ದು ಫುಟ್ಟು ತೊಗೊಂಡಿರೋದು. ಇದೂ ಸಹ ಬೇರೆ ಸ್ಲೀವ್ಸಿಂದು. ಎಲ್ಲ ಸ್ವಲ್ಪ ಇಲ್ಲೆಲ್ಲ ಇನ್ನೂ ಎಕ್ಸ್ಟ್ರಾ ವರ್ಕ್ ಇತ್ತು ಲೈನ್ ಥರ, ಅದನ್ನೆಲ್ಲ ಡಿಲೀಟ್ ಮಾಡಿ ಇದನ್ನು ಮಾತ್ರ ವರ್ಕ್ನ ಮಾಡಿರೋದು. ಸೊ ಇದು ಡಿಸೈನ್ ಹೇಗಿದೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ, ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು. ಬೇಬಿ ಶಾಲ್ ಸೀಮಂತಕ್ಕೆ ಅಂತ ಹೇಳಿಬಿಟ್ಟು ಡಿಸೈನ್ ಮಾಡಿಸಿರೋದು. ಇನ್ನು ನೆಕ್ ಲೈನ್ ಬಂದರೆ ಇಲ್ಲೇ ತೋರಿಸ್ಬಿಡ್ತೀನಿ. ಸ್ಟಿಚ್ ಆದಮೇಲೆ ಇದಿರುತ್ತೋ ಇಲ್ವೋ ಗೊತ್ತಿಲ್ಲ ವಿಡಿಯೋ ಮಾಡ್ಕೊಳ್ಳೋವರೆಗೂ. ಇದು ಪಾಟ್ ನೆಕ್ಕಲ್ಲಿ ಬಂದಿರೋವಂಥದ್ದು. ಇಲ್ಲಿ ಲೂಫಿಗೆ ಏನು ಸಹ ಗ್ಯಾಪ್ ಕೊಟ್ಟಿಲ್ಲ, ಫುಲ್ ಕವರ್ ಆಗಿದೆ. ಸೊ ಈ ಥರ ಬಂದಿರೋದು ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಈ ಥರ ಕಟ್ ವರ್ಕಲ್ಲಿ ಡಿಸೈನ್ ಬಂದಿರೋದು. ಸೇಮ್ ನೆಕ್ ಲೈನಲ್ಲಿ ಏನು ಡಿಸೈನ್ ಬಂದಿದೆಯೋ ಬ್ಯಾಕ್ ಕೂಡ ಅದೇ ನೆಕ್ ಲೈನೇ ವರ್ಕ್ ಬಂದಿರೋದು. ಥಿಕ್ನೆಸ್ ಮಾತ್ರ ಫುಲ್ಲು ಗಟ್ಟಿ ಕೊಟ್ಟಿದ್ದೀವಿ. ಅಂದರೆ ಎಲ್ಲರೂ ಸಹ ಸ್ವಲ್ಪ ದಪ್ಪಬೇಕು ಅಂತ ಕೇಳ್ತಾರೆ ವರ್ಕು. ಸೊ ಅದಕ್ಕೋಸ್ಕರ ಸ್ವಲ್ಪ ಇತ್ತೀಚೆಗೆಲ್ಲ ಡಿಸೈನ್ಸು ಸಹ ನಾವು ಸ್ವಲ್ಪ ದಪ್ಪನೇ ಕೊಡ್ತಾ ಇದ್ದೀವಿ. ಫುಲ್ಲು ಡಿಸೈನ್ ಈ ಥರ ಬರುತ್ತೆ. ಇನ್ ಕೇಸ್ ನಿಮಗೆ ಯಾರಾದರೂ ಡಿಸೈನ್ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು. ಇನ್ನು ಫ್ರಂಟಲ್ಲಿ ಬಂದುಬಿಟ್ಟು ಹಾರ್ಮೋಲ್ ಡೌನ್ ವರ್ಕ್ ಬರುತ್ತೆ. ಸೊ ಈ ಥರ ಹಾರ್ಮೋಲ್ ಡೌನು ವರ್ಕ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಫ್ರಂಟಲ್ಲಿ ಹುಕ್ ಪಾರ್ಟ್ ಬರುತ್ತೆ ಇಲ್ಲಿ. ಇದು ಬಂದ್ಬಿಟ್ಟು ಕಂಕ್ಳು ಶೇಪು ಹಾರ್ಮೋಲ್ ಡೌನ್ ವರ್ಕ್ ಹೋಗುತ್ತೆ. ತುಂಬಾ ಚೆನ್ನಾಗಿದೆ. ಸೊ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಬೋದು ಈ ಥರ. ಸೊ ಇದನ್ನು ಫುಲ್ ತೋರಿಸ್ತೀನಿ, ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ಏನಮ್ಮ